ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಚಿನ್ನದ ಮೇಲೂ ಕೂಡ ಮೋದಿ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಬಂಗಾರದ ಸಂಗ್ರಹಕ್ಕೂ ಮಿತಿ ಹೇರುವಂತಹ ಬಗ್ಗೆ ಚಿಂತನೆ ನಡೆದಿದ್ದು ಶೀಘ್ರದಲ್ಲೇ ಹೊಸ ನೀತಿ ಜಾರಿಗೆ ಬರಲಿದೆ. ಮನೆಯಲ್ಲಿ ಇಂತಿಷ್ಟೇ ಪ್ರಮಾಣದ ಚಿನ್ನ ಹೊಂದಿರಬೇಕು, ಬಂಗಾರದ ರೂಪದಲ್ಲಿರುವಂತಹ ಅಗಣಿತ ಮೌಲ್ಯದ ಕಪ್ಪು ಹಣದ ಲೆಕ್ಕವನ್ನ ಘೋಷಿಸಬೇಕು. ಜೊತೆಗೆ ಬ್ಯಾಂಕುಗಳಲ್ಲಿ ಲೆಕ್ಕಕ್ಕೆ ಸಿಗದಂತಹ ಠೇವಣಿಗಳ ಮೇಲೂ ಕೂಡ ಹೊಸ ತೆರಿಗೆ ಹೇರೋದಕ್ಕೆ ಮೋದಿ ಸರ್ಕಾರ ಚಿಂತನೆ ನಡೆಸಿದೆ. ಕೇವಲ 2 ವಾರದಲ್ಲಿ ಶೂನ್ಯ ಬ್ಯಾಲೆನ್ಸ್ ಇದ್ದ ಜನಧನ್ ಖಾತೆಗೆ 21,000 ಕೋಟಿ ಹಣ ಜಮಾವಣೆಯಾಗಿದೆ. ಹೀಗಾಗಿ ಈ ಹಠಾತ್ ನಿರ್ಧಾರ ಕೈಗೊಳ್ಳೋದಕ್ಕೆ ಮೋದಿ ಸರ್ಕಾರ ತಯಾರಿಯನ್ನ ಈಗ ನಡೆಸ್ತಾ ಇದೆ. ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಚಿನ್ನದ ಮೇಲೂ ಕೂಡ ಮೋದಿ ಸರ್ಕಾರ ಹದ್ದಿನ ಕಣ್ಣಿಡೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದೆ. ಆ ಬಗ್ಗೆ ಚರ್ಚೆಗಳು, ಸಲಹೆಗಳನ್ನು ಕೂಡ ಈಗ ನೀಡ್ತಾ ಇರುವಂತದ್ದು. ಬಂಗಾರದ ಸಂಗ್ರಹಕ್ಕೂ ಕೂಡ ಮಿತಿ ಹೇರುವಂತಹ ಬಗ್ಗೆ ಚಿಂತನೆಯನ್ನ ನಡೆಸಲಾಗಿದೆ. ಶೀಘ್ರದಲ್ಲಿ ಹೊಸ ನೀತಿ ಕೂಡ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ಸಾಧ್ಯತೆಗಳು, ಜಾರಿಯಾಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಮನೆಯಲ್ಲೇ ಇಂತಿಷ್ಟೇ ಪ್ರಮಾಣದ ಚಿನ್ನ ಹೊಂದಿರಬೇಕು, ಹಾಗೆ ಬಂಗಾರದ ರೂಪದಲ್ಲಿರುವಂತಹ ಅಗಣಿತ ಮೌಲ್ಯದ ಕಪ್ಪು ಹಣದ ಲೆಕ್ಕವನ್ನು ಕೂಡ ಘೋಷಿಸಬೇಕು ಎಲ್ಲರೂ ಕೂಡ ಅನ್ನುವಂಥದ್ದು. ಜೊತೆಗೆ ಬ್ಯಾಂಕ್ಗಳಲ್ಲಿ ಲೆಕ್ಕಕ್ಕೆ ಸಿಗದಂತ ಠೇವಣಿಗಳ ಮೇಲೂ ಕೂಡ ಹೊಸ ತೆರಿಗೆ ಹೇರೋದಕ್ಕೆ ಈಗ ಮೋದಿ ಸರ್ಕಾರ ಚರ್ಚೆಯನ್ನ ನಡೆಸಿದೆ. ಕೇವಲ 2 ವಾರದಲ್ಲಿ ಶೂನ್ಯ ಬ್ಯಾಲೆನ್ಸ್ ಇದ್ದಂತಹ ಜನಧನ್ ಖಾತೆಗೆ 21,000 ಕೋಟಿ ರೂಪಾಯಿ ಜಮಾವಣೆ ಆಗಿದೆ. ಇದರಿಂದಾಗಿ ಉತ್ತೇಜನಗೊಂಡಿರುವಂತಹ ಕೇಂದ್ರ ಸರ್ಕಾರ ಚಿನ್ನದ ಮೇಲೂ ಕೂಡ ಇದೇ ರೀತಿಯಾಗಿ ಒಂದು ಯೋಜನೆಯನ್ನ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು, ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.